ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೈಪ್ ಬಟನ್ನು ಪ್ರೆಸ್ ಮಾಡಿ. ಕಾತ್ಯಾಣಿಯವರ ಹಸ್ಬೆಂಡು ನೋಡ್ಕೊಂಡು ಇನ್ನೊಂದ್ಸಲ ನನ್ನ ಮಗಳು ಸಹವಾಸಕ್ಕೆ ಬಂದರೆ ನಿನ್ನನ್ನು ಸಾಯಿಸಾಕ್ಬಿಡ್ತೀನಿ ಅಂತ ಮುತ್ತು ಹೇಳ್ತಾರೆ. ಆಗ ಕಾತ್ಯಾಣಿ, ನನ್ನ ಮಕ್ಕಳಿಗೆ ಇನ್ನೂ ಮೂಳೆ ಆಸೆ ಹೊರಟೋಗಿಲ್ಲ, ಇವ್ರ ಸಂಬಂಧ ಬೇಡ ಅಂತ ನಾವೇನೇ ದೂರ ಹೋಗಿದ್ದೀವಿ, ಆದರೂ ಈ ನಾಯಿಗಳು ಮೂಳೆ ಹುಡುಕೊಂಡು ಬರೋದಂತೂ ತಪ್ಪಲಿಲ್ಲ ಅಂತ ಹೇಳಿದಾಗ ಕಾತ್ಯಾಣಿಯವರ ಹಸ್ಬೆಂಡು, ಇನ್ನೂ ಏನೇ ನೋಡ್ತಾ ನಿಂತಿದ್ಯಾ, ಕರ್ಕೊಂಡು ನಡಿಯ ಒಳಗೆ ಅಂತ ಅಂದ್ಬಿಟ್ಟು ನಡಿಯ ಒಳಗೆ ಅಂತ ಬೈತಾರೆ. ಆಗ ಕಾತ್ಯಾಣಿಯವರು ಭಾರತಿನ ಕರ್ಕೊಂಡು ಹೊರಡ್ತಾರೆ. ಮುತ್ತುಗೆ ಅವರು ವಾರ್ನ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅವ್ರು ಹೋದ್ಮೇಲೆ ಚಂದನ, ಏನಣ್ಣ ಇದು, ಅವ್ರು ಯಾಕಣ್ಣ ನಿಮ್ಗೆ ಹೊಡೆದ್ರು, ಅವ್ರದ್ದೇ ತಪ್ಪಿದ್ರು ನಿಮ್ಮ ಮೇಲೆ ಹೊಡಿಯೋದಕ್ಕೆ ಅವ್ರಿಗೆ ಎಷ್ಟಣ್ಣ ಧೈರ್ಯ, ನೀವು ಯಾಕಣ್ಣ ಸುಮ್ಮನೆ ಇದ್ರಿ, ನಿಮ್ಮ ತಪ್ಪಿಲ್ಲ ಅಂದ್ರೂ ನೀವು ಯಾಕೆ ಹೊಡಿಸ್ಕೊಂಡ್ರಿ, ಅವ್ರಿಗೆ ತಿರುಗಿಸಿ ಹೊಡಿಬೇಕು ತಾನೆ ಅಂತ ಹೇಳಿದ್ರು. ಮುತ್ತು ಸುಮ್ಮನೆ ನಿಂತಿರ್ತಾರೆ. ಅಲ್ಲ ಅಣ್ಣ, ಅವ್ರು ಯಾರಣ್ಣ ನಿಮ್ಗೆ ಹೊಡಿಯೋದಕ್ಕೆ, ಅವ್ರಿಗೆ ಏನು ಅಧಿಕಾರ ಇದೆ ನಿಮ್ಗೆ ಹೊಡಿಯೋದಕ್ಕೆ ಅಂತ ಚಂದನ ಹೇಳಿದಾಗ ಮುತ್ತು, ಹೋಗ್ಲಿ ಬಿಡಮ್ಮ ಅಂತ ಹೇಳಿಬಿಟ್ಟು ಬೇಸರದಿಂದ ಒಳಗಡೆ ಹೊರಟೋಗ್ತಾರೆ. ಚಂದನಗೆ ತುಂಬಾ ಬೇಸರ ಆಗ್ತಾ ಇರುತ್ತೆ. ಏನಿದು ಹೀಗೆ ಹೊರಟೋದ್ರಲ್ಲ ಅಂತ ಅಣ್ಣ ಅಣ್ಣ ಅಂದ್ರೂ ಮುತ್ತು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಹೊರಟೋಗ್ತಾರೆ. ಆಗ ಅವಳೇನೆ ಥಿಂಕ್ ಮಾಡಿಕೊಂಡು ಒಳಗಡೆ ಹೋಗಿ ಫೋನ್ನ ತೊಗೊಂಡು ಹೊರಗಡೆ ಬರ್ತಾಳೆ. ಆ ಕಡೆ ಈ ಕಡೆ ಫೋನ್ನ ನೋಡಿಬಿಟ್ಟು ಫೋನ್ನ ಮಾಡ್ತಾಳೆ ಹರಿಗೆ. ಇಲ್ಲಿ ಹರಿ ಫೋನ್ನ ರಿಸೀವ್ ಮಾಡಿ, ಹೇಳಿ ಮೇಡಮ್, ಎಲ್ಲಾದರೂ ಹೋಗಬೇಕಾಗಿತ್ತಾ ಅಥವಾ ಏನಾದರೂ ಬೇಕಿತ್ತಾ ಅಂತ ಹೇಳಿದ್ದಕ್ಕೆ, ಸ್ವಲ್ಪ ಗಾಡಿನ ಸೈಡಲ್ಲಿ ಹಾಕಿಬಿಟ್ಟು ಮಾತಾಡೋಕ್ಕಾಗುತ್ತಾ ಅಂತ ಹೇಳಿದಾಗ, ಇರಲಿ ಹೇಳಿ ಮೇಡಮ್ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ, ಇಲ್ಲಿ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾಳೆ. ಏನು ಸಮಸ್ಯೆ, ನಿಮ್ಮನೆಯವರು ಏನಾದರೂ ಬಂದಿದ್ರಾ ಅಂತ ಹೇಳಿದ್ದಕ್ಕೆ, ಅದು ನಮ್ಮನೆಯವರಲ್ಲ ಅಂತ ಹೇಳಿಬಿಟ್ಟು ನಡೆದಿದ್ದ ಕತೆ ಎಲ್ಲ ಹೇಳ್ತಾಳೆ. ಆಗ ನನ್ನ ಮಗಕ್ಕೆ ಎಷ್ಟು ಧೈರ್ಯ ನಮ್ಮಣ್ಣನಿಗೆ ಹೊಡೆಯೋದಕ್ಕೆ, ಅವನ್ನ ಯಾಕೆ ಮನೆ ಒಳಗಡೆ ಬಿಟ್ಕೊಂಡ್ರಿ ಅಂತ ಹೇಳಿದಾಗ, ಅದು ಭಾರತಿ ಅಂತ ಹೇಳುವಾಗ್ಲೇ ಹರಿ, ಇರಿ ಆಯಿತು ನಾನು ಇವಾಗಲೇ ಬರ್ತಾ ಇದ್ದೀನಿ ಅಂತ ಫೋನ್ನ ಕಟ್ ಮಾಡಿ ಈ ಕಡೆ ಹರಿ ಕಂಟಿಗೆ ಫೋನ್ ಮಾಡ್ತೇನೆ. ಕಂಟಿ ಫೋನ್ನ ರಿಸೀವ್ ಮಾಡಿದಾಗ, ಆ ದುಬೈಯಿಂದ ಬಂದಿರೋ ಹಂದಿ ನನ್ನ ಮಗ ನಮ್ಮ ಅಣ್ಣನಿಗೆ ಹೊಡೆದಂತೆ ಕಣೋ ಅಂತ ಹೇಳಿದ ತಕ್ಷಣ ಇಲ್ಲಿ ಕಂಟಿಗೆ ತುಂಬಾ ಕೋಪ ಬಂದು, ನನ್ನ ಮಗ ನಮ್ಮಣ್ಣಂಗೆ ಹೊಡೆದ್ನ, ನಮ್ಮ ಮುತ್ತು ಅಣ್ಣಂಗೆ ಹೊಡೆದ್ನ, ನನ್ನ ಮಗನಿಗಿದೆ ಇವಾಗ ಅಂತ ಹೇಳಿದಾಗ, ಸರಿ ನಾನು ಇವಾಗಲೇ ಬರ್ತಾ ಇದ್ದೀನಿ ನೀನು ಬಾ ಅಂತ ಹೇಳಿದಾಗ ಕಂಟಿ, ಸರಿ ಆಯಿತು ನಾನು ಇವಾಗಲೇ ಬರ್ತೀನಿ ಅಂತ ತುಂಬಾ ಕೋಪದಿಂದ ಗಾಡಿ ತೊಗೊಂಡು ಮನೆ ಕಡೆಗೆ ಹೊರಟ್ಬಿಡ್ತಾನೆ. ಹಾಗೆ ಹರಿನು ಮನೆ ಕಡೆ ಹೊರಡ್ತಾನೆ. ಇಬ್ಬರೂ ಮನೆ ಕಡೆಗೆ ಬರ್ತಾ ಇರ್ತಾರೆ. ಮುತ್ತು ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಲಗೇಜ್ನ ತೊಗೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಎಲ್ಲಿಗಣ ಹೊರಟ್ರಿ ಅಂತ ಚಂದನ ಕೇಳಿದಾಗ, ಕೆಲಸಕ್ಕಮ್ಮ ಅಂತ ಹೇಳಿದಾಗ, ಹೋಗಲೇಬೇಕಾ ಅಣ್ಣ ಅಂತ ಚಂದನ ಕೇಳಿದ್ದಕ್ಕೆ, ಹೌದಮ್ಮ ಹೋಗಲೇಬೇಕು, ಅಲ್ಲಮ್ಮ ಅವ್ರಿಗೆ ಕೋಪ ಇರೋದು ನನ್ನ ಮೇಲೆ, ನಿನ್ಗೇನು ಮಾಡಲ್ಲ, ನೀನು ತಲೆ ಕೆಡಿಸ್ಕೋಬೇಡ, ಡೋರ್ನ ಹಾಕ್ಕೊಂಡು ಒಳಗಡೆ ಇರು, ಅವ್ರು ನಿನ್ಗೇನು ಮಾಡಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅದು ಹಾಗಲ್ಲ ಅಣ್ಣ ಅಂತ ಹೇಳುವಾಗ, ಇಲ್ಲ ಅಮ್ಮ ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳುವಾಗ್ಲೇ ಈ ಕಡೆ ಬೈಕು ಮತ್ತು ಕಾರು ಬರುತ್ತಂತೆ. ಏನಿದು ಬೈಕು ಕಾರು ಎರಡೂ ಒಟ್ಟಿಗೆ ಬರ್ತಲ್ಲ ಅಂತ ನೋಡಿದ್ರೆ ತಮ್ಮಂದಿರು ಇಬ್ಬರು ಬಂದಿರ್ತಾರೆ. ಇಬ್ಬರು ಮುತ್ತು ಹತ್ರ ಬಂದು, ಅಣ್ಣ ಬಾರಣ ಅಂತ ಹೇಳಿದಾಗ, ಎಲ್ಲಿಗೆ ಅಂತ ಹೇಳಿದರೆ, ನನ್ನ ಮಕ್ಕಳು ನಿನ್ನ ಮೇಲೆ ಕೈ ಮಾಡೋದಕ್ಕೆ ಎಷ್ಟಣ್ಣ ಧೈರ್ಯ, ಅಣ್ಣ ಹೋಗೋಣ ಅಂತ ಹೇಳಿದ್ದಕ್ಕೆ, ಎಲ್ಲಿಗ್ರು ಯಾರು ಇವ್ರಿಗೆ ಹೇಳಿದ್ದು ಅಂತ ಚಂದನ ಕಡೆ ತಿರುಗಿ ನೋಡ್ತಾರೆ. ಆಗ ನಾನೇ ಹೇಳಿದ್ದು ಅಂತ ಚಂದನ ಹೇಳ್ತಾಳೆ. ಅದಕ್ಕೆ, ನನ್ನ ಮಗ ನಿನ್ನ ಮೇಲೆ ಕೈ ಮಾಡೋದಕ್ಕೆ ಎಷ್ಟಣ್ಣ ಧೈರ್ಯ, ಯಾಕಣ್ಣ ಕೈ ಮಾಡಬೇಕು ಅಂತ ಹೇಳಿದ್ದಕ್ಕೆ, ಅಯ್ಯೋ ಏನಿಲ್ಲ ಕಣ್ರು, ಅವ್ರು ಸ್ವಲ್ಪ ತಪ್ಪು ತಿಳ್ಕೊಂಡ್ರು ಅಂತ ಹೇಳಿದಾಗ, ಇಲ್ಲ ಅಣ್ಣಂದೇನು ತಪ್ಪಿರಲಿಲ್ಲ, ಭಾರತಿನೇ ಮನೆಗೆ ಬಂದಿದ್ದು ಅಂತ ಹೇಳಿದಾಗ, ಹರಿ ಅವಳು ನಮ್ಮನೆಗೆ ಬಂದರೆ ನಿನ್ಗೆ ಯಾಕಣ್ಣ ಹೊಡಿಬೇಕು ಅಂತ ಹೇಳಿದ್ದಕ್ಕೆ ಕಂಟಿ, ಯಾರು ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ನೋಡು, ಅದಕ್ಕೆ ಅವ್ರು ಆ ಥರ ಎಲ್ಲ ಹೆಚ್ಕೊಂಡಿದ್ದಾರೆ, ಬಾರಣ ನೀನು ಅಂತ ತನ್ನ ಕೈಯಲ್ಲಿಂದ ಲಗೇಜನ್ನು ತೆಗೆದು ಆ ಕಡೆ ಎಸಿತಾನೆ. ಬಾರಣ ಅಂತ ಅಂದ್ರೂ, ಬೇಡ ಕಣ್ರು, ಗಲಾಟೆ ಎಲ್ಲ ಬೇಡ ಕಣ್ರು ಅಂತ ಹೇಳಿದ್ರು ಕೇಳೋದಿಲ್ಲ, ನೀನು ಬಾರಣ, ನಿನ್ನ ಮೇಲೆ ಕೈ ಮಾಡಿರೋರಿಗೆ ಬುದ್ಧಿ ಕಲಿಸ್ಬೇಕು ಅಲ್ವಾ, ಬಾರಣ ಅಂತ ಅಂದ್ಬಿಟ್ಟು ಮುತ್ತುನ ಹೇಳ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಭಾರತಿನ ಎಳ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸ್ಬಿಟ್ಟು ತುಂಬಾ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಬೇಡ ಅಮ್ಮ ಅಂತ ಅಂದರೂ ಬಿಡೋದಿಲ್ಲ. ಅಷ್ಟರೊಳಗಡೆ ಅವ್ರ ಹಸ್ಬೆಂಡ್ ಬಂದು, ಏನೇ ಇದು ಬಾಯಲ್ಲಿ ಮಾತಾಡು ಅಂದರೆ ಕೈಯಲ್ಲಿ ತೋರಿಸ್ತಾ ಇದೆಯಾ ನೀನು, ಬಾ ಈ ಕಡೆ ಅಂತ ಅಂದ್ಬಿಟ್ಟು ಆ ಕಡೆ ತಳ್ತಾರೆ. ನನಗೆ ಬರ್ತಾ ಇರೋ ಕೋಪಕ್ಕೆ ಇಬ್ಬರನ್ನು ಸಾಯಿಸ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ನಾನು ಈ ಜಗಳ ಎಲ್ಲ ನೋಡೋದಕ್ಕೆ ದುಬೈಯಿಂದ ಬರಬೇಕಿತ್ತ, ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ನಾನು ಅಲ್ಲಿಂದ ಬಂದಿದ್ದು, ಏನು ಭಾರತಿ ಇದೆಲ್ಲ ಅಂತ ಹೇಳಿದಾಗ ಭಾರತಿ ತುಂಬಾ ಅಳ್ತಾ ಇರ್ತಾಳೆ. ಅಲ್ಲ ರೀ, ನಾನು ಹೆಂಗ್ರಿ ಇವಳನ್ನ ಕಾಪಾಡಲಿ, 2 ನಿಮಿಷ ಕಣ್ ತಪ್ಪಿಸಿದ್ರೆ ಸಾಕು ಅಲ್ಲಿಗೆ ಓಡೋಗ್ತಾಳೆ ಅಂತ ಹೇಳಿದಾಗ, ಇದೇ ನಾನು ನಿನ್ನ ಮಗಳಿಗೆ ನೀನು ಬುದ್ಧಿ ಕಲಿಸಿರೋದು ಅಂತ ಹೇಳಿದ್ದಕ್ಕೆ ಚಿದಂಬರಂ, ಅಲ್ಲ ಬಾವ 2 ನಿಮಿಷ ಸಾಕು, ಹತ್ತರಬೇಕು ಇತ್ತರಬೇಕು ಅಂತ ಅಂದ್ಕೊಂಡು ಮುತ್ತು ನೋಡೋದಕ್ಕೆ ಓಡೋಗ್ಬಿಡ್ತಾಳೆ ಅಂತ ಹೇಳಿದಾಗ, ನೋಡು ನಾನು ಹೇಳ್ದ ಹುಡುಗನ್ನೇ ಮದುವೆ ಆಗಬೇಕು, ಅವನಿಗೆ ಇವಾಗ 2 ಬಿಟ್ಟಿದ್ದೇನಲ್ಲ, ಇನ್ನು 2 ದಿನ ಬೇಕು ಅವನು ಎದ್ದೇಳೋದಕ್ಕೆ, ಸುಮ್ಮನೆ ಅಲ್ಲ ಅಲ್ಲಿ ದುಬೈಯಲ್ಲಿ ಕಬ್ಬಣ ಹೊಡೆದಿರೋದು ನಾನು ಅಂದಮೇಲೆ ಅವ್ನು ಇನ್ನು 2 ದಿನ ಬೇಕು ಎದ್ದೇಳೋದಕ್ಕೆ
ಅಂತ ಹೇಳಿದಕ್ಕೆ ಅಲ್ಲ ಬಾಬಾ, ಅದು ಅವನ್ನ ಅಷ್ಟೇ ಅಲ್ಲ, ಆ ನಟರಾಜನ ಸೊಂಟನೂ ಮುರಿಬೇಕು ತಾನೆ ಅಂತ ಹೇಳಿದಕ್ಕೆ ನನ್ನ ಕಣ್ಮುಂದೆ ಅವ್ನು ಬರಲಿಲ್ಲ. ಬಂದಿದ್ದಿದ್ರೆ ಅವನು ಅಷ್ಟೇ ಎದ್ದೇಳಬಾರ್ದು, ಅವನು ಹಂಗೆ ಸೊಂಟ ಮುರಿತಾ ಇದೆ, ನೀನೇನು ಮಾಡ್ತಾ ಇದೀಯ ಇಲ್ಲಿ ಹಿರಿವಂಶ ಆಗಿ, ಇದೇನಾ ನೀನು ನೋಡ್ಕೊತಾ ಇರೋದು ಅಂತ ಹೇಳಿದ್ದಕ್ಕೆ, ಅಯ್ಯೋ ಅದು ಬಾವ ಅವನು ನನ್ನ ತಲೆನೂ ಉಳಿದ್ಬಿಟ್ಟಿದ್ದ ಬಾವ, ಅದಕ್ಕೆ ಅಲ್ವಾ ಅವನು ಒಂದು ದಿವಸ ಪೊಲೀಸ್ ಸ್ಟೇಷನಲ್ಲಿ ಕೂರಿಸಿದ್ದು ಅಂದಿದ್ದಕ್ಕೆ ದೊಡ್ಡ ಸಾಹಸನೇ ಮಾಡಿದೀಯ ನೀನು, ಬಿಡು ಆಯಿತು ಅಂತ ಹೇಳಿಬಿಟ್ಟು ಕಾತ್ಯಾಯಣಿಗೆ, ನೋಡು ಇನ್ನೊಂದು ಸಲ ಏನಾದ್ರು ಇವಳು ಆ ಕಡೆ ಹೋದರೆ ನಿನ್ನನ್ನು ಮಾತ್ರ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಏ ಭಾರತಿ, ಇವ್ರನ್ನೆಲ್ಲರನ್ನೂ ಕಣ್ತಪ್ಪಿಸ್ದಂಗಲ್ಲ ನಾನು ಕಣ್ತಪ್ಪಿಸೋದು, ಈಗ ನಾನು ಬಂದಾಗಿದೆಯಲ್ಲ ಇನ್ನೆಲ್ಲೂ ನೀನು ಹೋಗಿ ಕೂಡ್ದು ಅಷ್ಟೇ, ನಾನು ಹೇಳಿರೋ ಹುಡುಗನ್ನೇ ಮದುವೆ ಆಗ್ತೀಯಾ ಅಷ್ಟೇ, ನೀನು ಎಲ್ಲೂ ಹೋಗಬಾರ್ದು, ಎಲ್ಲದೂ ಮರಿಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಒಂದು ಫೋನ್ ಬರುತ್ತೆ. ಫೋನ್ ಅಟೆಂಡ್ ಮಾಡೋಕ್ಕೆ ಅಂತ ಹೊರಗಡೆ ಹೋಗ್ತಾರೆ. ಆಗ ಕಾತ್ಯಾಯಣಿ, ಅಲ್ಲ ನಾನು ಮರ್ಯಾದೆ ತೆಗಿಯೋದಕ್ಕೆ ಅಂತಲೇ ಹುಟ್ಟಿದೆಯಲ್ಲೇ ನೀನು, ನೋಡು ಗಂಡನ ಕಡೆಯವರು ಯಾವಾಗ ಬೇಕಾದರೂ ಬರ್ಬೋದು, ನಿನ್ನ ಈ ಅಳ್ಮುಂಜಿ ಮೂತಿನ ಇಟ್ಕೊಂಡು ನೀನು ಅಳ್ತಾ ಕೂತಿರ್ಬೇಡ ಯಾವಾಗ್ಲೂ, ತಗೋ ಈ ಸೀರೆನ ತಗೊಂಡು ಬೇಗ ಒಳಗೆ ಹೋಗಿ ಸೀರೆ ಉಟ್ಕೊಂಡು ಬರೋಗು ಅಂತ ಹೇಳ್ತಾರೆ. ಹತ್ಕೊಂಡು ಸೀರೆ ಉಟ್ಕೊಬರೋಕೆ ಅಂತ ಒಳಗಡೆ ಹೋಗ್ತಾಳೆ. ಇಲ್ಲಿ ಕಂಠಿ ಮತ್ತು ಹರಿ ಮುತ್ತನ್ನ ಕರ್ಕೊಂಡು ಭಾರತಿ ಮುಂದೆ ಬಂದು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಡೋರ್ನ ತೆಗೀರೋ, ಯಾರು ಒಳಗಡೆ ಇರೋದು ತೆಗೀರೋ ಅಂತ ಅಂದ್ಬಿಟ್ಟು ಗೇಟ್ನ ಬಡಿತಾ ಇರ್ತಾರೆ. ಅಷ್ಟರೊಳಗಡೆ ಹೊರಗಡೆ ಕಾತ್ಯಾಯಣಿ ಬಂದು, ಏನರೋ ಇದ್ದು ಈಗ ಆ ಗಲಾಟೆ ಆಗಿರೋದು ಸಾಕಾಗಿಲ್ಲ ಅಂತ ಮನೆ ಮುಂದೆ ಬೇರೆ ಬರ್ತಿದ್ದೀರಾ ಗಲಾಟೆ ಮಾಡೋದಕ್ಕೆ ಅಂತ ಹೇಳಿದ್ದಕ್ಕೆ, ಎಲ್ಲಿ ನಿನ್ನ ಗಂಡ, ನಿನ್ನ ಮೂತಿ ನೋಡೋಕ್ಕಲ್ಲ ನಾವು ಬಂದಿರೋದು, ಎಲ್ಲಿ ಹೊತ್ಕೊಂಡು ಕೂತಿದ್ದಾನೆ ಕರಿಯ ಹೊರಗಡೆ ಅಂತ ಹೇಳ್ದಾಗ ಅಷ್ಟರಲ್ಲಿ ಅವ್ರ ಗಂಡ ಬರ್ತಾರೆ. ಏನರೋ ಇಲ್ಲಿ ಮನೆ ಮುಂದೆ ಗಲಾಟೆ ಮಾಡೋಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ದಕ್ಕೆ, ನೀನು ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ದು ನಾವಲ್ಲ, ಈಗ ನಿನಗೆ ಏಟ್ ಕೊಡೋದು ಬೇಡವಾ ಅಂತ ಹೇಳಿದ್ದಕ್ಕೆ, ಏನೋ ನನಗೆ ಏಟ್ ಕೊಡ್ತೀರಾ, ನೋಡು ನಿಮ್ಮ ಅಣ್ಣ ಮಾಡಿರೋ ತಪ್ಪಿಗೆ ನಿಮ್ಮ ಅಣ್ಣನ ಜೀವಂತ ಬಿಟ್ಟಿರೋದೇ ಹೆಚ್ಚು, ಹೋಗ್ರೋ ಅಂತ ಹೇಳಿದ್ದಕ್ಕೆ, ಓ ಹೌದಾ, ನಾವು ಗಂಧದ ಕುಡಿ ಫ್ಯಾಮಿಲಿ, ನೀರು ಕೊಟ್ಟರೆ ಉಸಿರನ್ನೇ ಕೊಡ್ತೀವಿ ಮತ್ತು ಏಟು ಕೊಟ್ಟರೆ ಧರ್ಮದ ಏಟು ಕೊಡೋದೇನೆ ಅಂತ ಹೇಳಿದ್ದಕ್ಕೆ, ಏನೋ ನನ್ನ ಮೇಲೆ ಹೊಡಿತೀರಾ, ಸುಮ್ಮನೆ ನಿಂತಿದ್ದೀರಲ್ಲ ಹೊಡೀರಿ ನೋಡೋಣ, ಎಲ್ಲಿ ಈ ಗನ್ ಮುಂದೆ ನೀವೆಲ್ಲಿ ಚಳ್ಳೆ ಹಣ್ಣುಗಳಿದ್ದಂಗೆ ನೀವು ನಂಗೆ ಹೊಡಿತೀರಾ ಅಂತ ಹೇಳಿದ್ದಕ್ಕೆ ಚಿದಂಬರಂ, ನಮ್ಮ ಬಾವ ದುಬೈಯಲ್ಲಿ ದೋಸೆ ಎಲ್ಲ ಹಾಕಿ ಬಂದಿರೋದು, ಅವರು ಕಬ್ಬಣ ತಟ್ಟಿರೋ ಕೈ ಅಷ್ಟೇ, ಅವ್ರ ಮುಂದೆ ಬಂದರೆ ಈಗ ಹೆದರ್ಕೊಳ್ಳೋ ಕಾಲ ಎಲ್ಲ ಹೊರಟೋಯ್ತು, ಇನ್ನೇನಿದ್ರು ನಿಮಗೆ ಹೆದರ್ಕೊಳ್ಳೋ ಕಾಲ ಇಲ್ಲವೇ ಇಲ್ಲ, ಹೆದರ್ಕೊಳ್ಳೋದೆಲ್ಲ ಇಲ್ಲೇ ಇಲ್ಲ, ನಮ್ಮ ಭಾವ ನಿಮಗೆ ತಟ್ಟಿದ್ರೆ ಅಷ್ಟೇ ಅಂತ ಹೇಳಿದಾಗ, ಏನು ಹೆದರಿಸ್ತಾ ಇದ್ದೀರಾ, ನಮ್ಮ ಮುಂದೆನೇ ಹೆದರಿಸ್ತಾ ಇದ್ದೀರಾ ನೀವು ಅಂತ ಹರಿ ಕಂಠಿ ಇಬ್ಬರೂ ಜೋರಾಗಿ ಮಾತಾಡ್ತಾ ಇರ್ತಾರೆ. ಮುತ್ತು, ಬೇಡ ಬಂದರು ಅಂತ ಹೇಳಬೇಕಾದ್ರೆ, ನೋಡಬಿಟ್ಟು ನಿಂತೀವಿ, ತೋರಿಸೇ ಬಿಡ್ತೀವಿ ಅದೇನು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಭಾರತಿ ಬರ್ತಾಳೆ. ಅಲ್ಲ ಊರು ಸುತ್ತೋ ನಿನ್ನ ಮಗಳನ್ನ ಕರೆಕ್ಟಾಗಿ ಇಟ್ಕೋ, ಅಲ್ಲಿ ನೀನೇ ಅಲ್ವೇನೆ ನಮ್ಮ ಮನೆಗೆ ಬಂದಿದ್ದು, ನಮ್ಮ ಅಣ್ಣನ ಮೇಲೇ ಏನು ಮಾಡಿಸ್ತೀಯ ನೀನು ಅಂತ ಹೇಳಿಬಿಟ್ಟು ಅವ್ರನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಬಿಡ್ರೋ ಅಂತ ಅಂದ್ರೂ ಸುಮ್ಮನೆ ಆಗೋದಿಲ್ಲ. ಆಗ ಭಾರತಿ ಮುತ್ತು ಕಡೆ ತಿರುಗಿ, ಮಾವ ಬಿಡಿಸು ಮಾವ ಅಂತ ಹೇಳಿದಾಗ ಮುತ್ತು ಹೋಗಿ ಬಿಡಿಸ್ತಾರೆ. ಆಗ ಬಿಡಿಸ್ಬೇಕಂದ್ರೆ, ಆವಾಗ ಹೇಳಿ ಕರ್ಕೊಂಡು ಬಂದು ಇಲ್ಲಿ ಹೊಡ್ಸೋದಕ್ಕೆ ಬಂದುಬಿಟ್ಟು ಇವಾಗ ಒಳ್ಳೆ ಮಾತಾಡೋದಕ್ಕೆ ಬಂದಿದೆಯಾ ನೀನು ಅಂತ ಹೇಳ್ತಿರ್ತಾರೆ. ಎಲ್ಲ ನಿಮ್ಮಿಂದನೇ ಆಗಿದ್ದು, ಇನ್ನೊಂದು ಸಲ ಏನಾದರೂ ನಮ್ಮನೆ ಸುದ್ದಿಗೆ ಬಂದರೆ ಅಷ್ಟೇ ನಿಮ್ಮನ್ನು ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತೀವಿ, ಬಾ ಅಣ್ಣ ಅಂತ ಅಂದ್ಬಿಟ್ಟು ಮುತ್ತಿನ ಕರ್ಕೊಂಡು ಕಂಠಿ ಮತ್ತು ಹರಿ ಅಲ್ಲಿಂದ ಹೊರಟೋಗ್ತಾರೆ. ನೀರು ಗಾಯ ಆಗೋ ಹಾಗೆ ಹೊಡೆದಿರ್ತಾರೆ. ಅಯ್ಯೋ ಕಬ್ಬಣ ತಟ್ಟೋ ಕೈನ ಹೇಗೆಲ್ಲ ಮುರಿದು ಹಾಕ್ಬಿಟ್ಟಿದ್ದಾರೆ, ಯಾವ ಥರ ಹೊಡೆದಿದ್ದಾರೆ ಅಂತ ಕಾತ್ಯಾಯಣಿ ಫೀಲ್ ಮಾಡ್ಕೊತಾ ಇರ್ತಾರೆ. ಚಿದಂಬರಂ, ಏನಿದು ಈ ಥರ ಹೊಡಿತಾ ಇದ್ದಾರಲ್ಲ, ಹೊಡೆದ್ಬಿಟ್ರಲ್ಲ ಅಂತ ಹೇಳ್ತಾ ಇರ್ತಾರೆ. ಭಾರತಿ ತುಂಬಾ ಫೀಲ್ ಮಾಡ್ಕೊತಾ ಇರ್ತಾಳೆ. ಆಗ ಹರಿ ಮತ್ತು ಕಂಠಿ ಮುತ್ತು 3 ಜನ ಮನೆ ಹತ್ರ ಬರ್ತಾರೆ. ಏನಾಯಿತು ಅಂತ ಚಂದನ ಕೇಳಿದಾಗ, ಅದಕ್ಕೆ ನಮ್ಮ ಇದೆಲ್ಲ ಬೇಡ ಅಂತ ಹೇಳಿದ್ದು, ಯಾಕ್ರೋ ಈ ಥರ ಎಲ್ಲ ಮಾಡ್ಕೊಂಡ್ರಿ, ಬೇಡ ಕಣ್ರು ಅಂತ ಹೇಳಿದ್ದಕ್ಕೆ ಚಂದನ, ಹೊಡೆದ್ರ ಅಣ್ಣ ಅಂತ ಹೇಳಿದಾಗ, ಅಯ್ಯೋ ಹೊಡೆಯೋದಲ್ಲಮ್ಮ, ದೊಡ್ಡ ಗಲಾಟೆನೇ ಮಾಡಿ ಬಂದಿದ್ದಾರೆ ಅಂತ ಹೇಳಿದಾಗ ಹರಿ, ಇಲ್ಲ ಲೈಟಾಗಿ ಟಚ್ ಮಾಡಿ ಬುದ್ಧಿ ಹೇಳಿ ಬಂದಿದ್ದೀವಿ ಅಂತ ಹೇಳಿದಾಗ, ಹೊಡೆದಿದ್ರಲ್ಲಿ ತಪ್ಪೇನೂ ಇಲ್ಲ ಬಿಡು ಅಣ್ಣ, ನಮ್ಮ ಮುತ್ತು ಅಣ್ಣನ ಮೇಲೇ ಕೈ ಮಾಡ್ತಾರ, ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು, ನಾನಾಗಿದ್ದರೆ ಅವ್ರದ್ದು ಹೆಣ ಉಳಿಸ್ತಾ ಇದ್ದೆ ಅಂತ ಹೇಳಿದಾಗ ಮುತ್ತು ಬೈತಾರೆ. ನೀನು ಇದೇನಾ ಹೋಗಿ ಕಾಲೇಜಲ್ಲಿ ಕಲ್ತ್ಕೊಂಡು ಬಂದಿರೋದು, ಸುಮ್ಮನೆ ಇರೋ ನೀನು ಅಂತ ಹೇಳಿದ್ದಕ್ಕೆ ನಟರಾಜ್ ಅವರು, ಅಲ್ಲ ಕಣೋ ಮುತ್ತು, ನಿಂದೇನು ತಪ್ಪಿಲ್ಲ ಅಂತ ಅಂದರು, ಹೊಡೆಸ್ಕೊಂಡು ನಿಂತಿದೆಯಲ್ಲ ಗಂಡಸಾದವನು, ತಲೆ ಬಗ್ಸಿದ್ರು ಗತ್ತಾಗಿ ಎದ್ದು ನಿಲ್ಲಬೇಕು, ಹಾಗಿರಬೇಕು, ಅಂಥದ್ರಲ್ಲಿ ನೀನು ಹೊಡೆಸ್ಕೊಂಡಿದ್ದೀಯ, ತಪ್ಪು ಮಾಡಿಲ್ಲ ಅಂತ ಅಂದ್ರೂ ನಿನ್ನನ್ನು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ನನಗೆ ಅಂತ ಹೇಳ್ತಾ ಇರ್ತಾರೆ. ಅದು ನನಗೆ ಈ ಥರ ಎಲ್ಲ ಗಲಾಟೆ ಬೇಡ ಅಂತ ತಾನೇ ಇಷ್ಟು ದಿನ ನಾನು ಎಲ್ಲದನ್ನು ಸಹಿಸ್ಕೊಂಡು ಬಂದಿರೋದು, ಅಲ್ಲ ಕಣ್ರು, ಈ ಥರ ಗಲಾಟೆ ಮಾಡಿರೋದ್ರಿಂದ ನಿಮ್ಗೇನಾದ್ರು ತೊಂದರೆ ಆಗುತ್ತೆ ಅಂತ ನನಗೆ ಭಯ ಕಣ್ರು, ಯಾವುದು ಬೇಡ ಅಂತ ಇಷ್ಟು ವರ್ಷ ಸಹಿಸ್ಕೊಂಡಿದ್ರು ಇವತ್ತು ಈ ಥರ ಮಾಡಿಬಿಟ್ರಲ್ಲ ಅಂತ ಹೇಳ್ತಾ ಇರ್ತಾರೆ. ಚಂದನ ಕೂಡ
ತುಂಬಾ ಫೀಲ್ ಮಾಡ್ಕೊತಾ ಇರ್ತಾಳೆ. ಅಷ್ಟರೊಳಗಡೆ ಪೊಲೀಸ್ ಜೀಪ್ ಅವ್ರ ಮನೆ ಮುಂದೆ ಬರುತ್ತೆ. ಪೊಲೀಸ್ ಜೀಪ್ ಯಾಕೆ ಮನೆ ಮುಂದೆ ಬಂತು ಅಂತ ಮುತ್ತುಗೆ ಗಾಬರಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಕಾತ್ಯಾಯಣಿ ಬಂದು, ಸರ್ ಇವರೇ ಸರ್ ರೌಡಿಗಳು, ಇವ್ರನ್ನ ಎಳ್ಕೊಂಡು ಹೋಗಿ ಸರ್, ಒಬ್ರು ಬಿಡಬೇಡಿ ಸರ್, ಎಲ್ಲರನ್ನೂ ಎಳ್ಕೊಂಡು ಹೋಗಿ ಸರ್ ಅಂತ ಹೇಳ್ತಾ ಇರ್ತಾರೆ. ಆಗ ಕಾತ್ಯಾಯಣಿಯವರ ಹಸ್ಬೆಂಡ್ ಕೂಡ, ಹೌದು ಸರ್ ಇವರೆಲ್ಲರೂ ಸೇರಿ ನನಗೆ ಹೊಡೆದಿದ್ದಾರೆ ಸರ್, ದಯವಿಟ್ಟು ಇವ್ರನ್ನೆಲ್ಲರನ್ನೂ ಎಳ್ಕೊಂಡು ಹೋಗಿ ಸರ್ ಅಂತ ಹೇಳಬೇಕಾದ್ರೆ ಇಲ್ಲಿ ಮುತ್ತು ಯಾರು ಅಂತ ಪೊಲೀಸ್ ಕೇಳ್ತಾರೆ. ಅದಕ್ಕೆ ಹರಿ ಸರ್ ಯಾಕೆ ಸರ್ ಅಂತ ಕೇಳಿದಕ್ಕೆ ನೀನಾ ಮುತ್ತು ಅಂತ ಕೇಳಿದಾಗ, ಇಲ್ಲ ಸರ್ ಅವ್ರ ತಮ್ಮ ಅಂತ ಹೇಳ್ತಾರೆ. ಮುತ್ತು ಅಲ್ಲಿ ಅಂತ ಹೇಳಿದಾಗ ಮುತ್ತು ಕಡೆ ಬೆರಳು ಮಾಡಿ ತೋರಿಸ್ತಾರೆ. ಆಗ ಚಂದನ, ಅದು ಸರ್ ಏನಾಯಿತು ಅಂತ ಕೇಳಿದಕ್ಕೆ ಇವರ ಮಗಳ ಮೇಲೆ ಮುತ್ತು ಅನ್ನೋರು ಅಸಭ್ಯವಾಗಿ ನಡ್ಕೊಂಡಿದ್ದಾರೆ, ಅದನ್ನು ಕೇಳೋದಕ್ಕೆ ಹೋಗಿದ್ದಕ್ಕೆ ಇವರೆಲ್ಲರೂ ಸೇರಿಕೊಂಡು ಅವ್ರಿಗೆ ಹೊಡೆದಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ ನಮಗೆ ಅಂತ ಹೇಳಿದ್ದಕ್ಕೆ, ಅಯ್ಯೋ ಸರ್ ಇಲ್ಲ ಸರ್ ಅದೆಲ್ಲ ಸುಳ್ಳು ಸರ್ ಅಂತ ಹೇಳಿದ್ದಕ್ಕೆ ನೀವ್ಯಾರಮ್ಮ ಅಂತ ಕೇಳಿದಾಗ ಕಾತ್ಯಾಯಣಿ ಅವರು, ಇನ್ಯಾರು ಸರ್ ಆ ರೌಡಿಯಲ್ಲಿ ನಿಂತಿದ್ದಾನಲ್ಲ ಅವನ್ನ ಮದುವೆ ಆಗಿ ಓಡ್ ಬಂದಿರೋಳು ಸರ್, ಈ ಮನೆ ಮಹಾರಾಣಿ ಹೇಳಿದ್ದಕ್ಕೆ ಕಂಟಿ, ಸರ್ ನಮ್ಮ ಅಣ್ಣ ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಸರ್, ಊರಲ್ಲಿ ಯಾರನ್ನು ಬೇಕಾದರೂ ಹೋಗಿ ಕೇಳಿ ಸರ್ ನಮ್ಮ ಅಣ್ಣ ಹೇಗೆ ಅಂತ ಹೇಳ್ತಾರೆ ಅಂತ ಹೇಳಿದ್ದಕ್ಕೆ ಕಾತ್ಯಾಯಣಿ, ಹೌದೌದು ಹೇಳ್ತಾರೆ, ರೌಡಿ ಮಗ ಅಂತ ಹೇಳಿದಾಗ ನಟರಾಜ್ ಅವ್ರಿಗೆ ಕೋಪ ಬಂದು, ಏನು ನನ್ನ ಮಗನ್ನೇ ನೀನು ರೌಡಿ ಮಗ ಅಂತ ಹೇಳ್ತೀಯಾ, ನೀನು ನನ್ನ ಮಗನ್ನೇ ರೌಡಿ ಮಗ ಅಂತ ಹೇಳ್ತೀಯಾ ನಿನ್ನ ಅಂತ ಅಂದ್ಬಿಟ್ಟು ಕಾತ್ಯಾಯಣಿಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ. ಸರ್ ನೋಡಿ ಸರ್ ನಿಮ್ಮ ಮುಂದೆನೇ ಯಾವ ಥರ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನನಗೆ ಹೊಡಿತಾ ಇದ್ದಾರೆ ಸರ್, ಬೇಕಾದರೆ ಸಾಯಿಸೇ ಬಿಡ್ತಾನೆ ಸರ್, ದಯವಿಟ್ಟು ಕೇಳಿ ಸರ್ ಇವನ್ನ ಕರ್ಕೊಂಡು ನಡೀರಿ ಸರ್ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದ್ದಕ್ಕೆ ಚಂದನ, ಸರ್ ನನ್ನ ಮಾತು ಸ್ವಲ್ಪ ಕೇಳಿ ಸರ್, ಆ ಹುಡುಗಿನ ಕರೆಕ್ಟಾಗಿ ಕರೆದು ವಿಚಾರಿಸಿ ಸರ್, ಅವಳಿಗೆ ಎಲ್ಲ ವಿಷಯನೂ ಗೊತ್ತಿದೆ, ಇಲ್ಲಿ ಏನು ನಡೆದಿದೆ ಅಂತ ಅವಳಿಗೆ ಎಲ್ಲದೂ ಗೊತ್ತಿದೆ, ಇಲ್ಲಿ ಅಣ್ಣಂದು ಯಾವುದೇ ರೀತಿ ತಪ್ಪು ಇಲ್ಲ ಸರ್ ಅಂತ ಹೇಳಿದ್ದಕ್ಕೆ ಕಾತ್ಯಾಯಣಿಯವರು, ಇಲ್ಲ ಸರ್ ಅವರು ನನ್ನ ಮಗಳನ್ನ ಯಾವತ್ತಿದ್ರೂ ತೊಂದರೆನೇ ಸರ್ ಇವರಿಂದ, ಇವರೆಲ್ಲ ನಿಮ್ಮನ್ನು ಯಾಮರ್ಸೋದಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ, ನಡೀರು ಎಲ್ಲರನ್ನೂ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಜೀಪ್ ಹತ್ತಿ ಅಂತ ಹೇಳಿದ್ದಕ್ಕೆ, ಸರ್ ಇದು ನಮ್ಮನ್ನೆಲ್ಲ ಬೇಕಾದರೆ ಕರ್ಕೊಂಡು ಹೋಗಿ ಸರ್, ಅವನು ನನ್ನ ಕೊನೆ ತಮ್ಮ ಸರ್, ದಯವಿಟ್ಟು ಅವನು ಬೇಡ ಸರ್, ಅವನು ಇನ್ನೂ ಚಿಕ್ಕವನು ಸರ್, ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಅಂತ ಮುತ್ತು ಕೇಳ್ಕೊಂಡಿದ್ದಕ್ಕೆ, ಇಲ್ಲಿ ಕಾಲೇಜು ಅಂತ ಯಾವುದು ಕೌಂಟಿಗೆ ಬರೋದಿಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ, ನಡೀರಿ ಎಲ್ಲರೂ ಅಂತ ಹೇಳಿದ್ದಕ್ಕೆ ಚಂದನ, ಸರ್ 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 ಸ್ವಲ್ಪ ವೆಯ್ಟ್ ಮಾಡಿ ಸರ್, ದಯವಿಟ್ಟು ವೆಯ್ಟ್ ಮಾಡಿ ಸರ್, ಅವ್ರ ಮಗಳನ್ನೇ ಬೇಕಾದರೆ ಕರೆದು ವಿಚಾರಿಸಿ ಸರ್, ಸರಿಯಾಗಿ ವಿಚಾರಿಸಿ ಸರ್, ದಯವಿಟ್ಟು ವಿಚಾರಿಸಿ ಸರ್, ಇವ್ರದ್ದು ಯಾರ್ದು ಏನೂ ತಪ್ಪಿಲ್ಲ ಸರ್, ಅವಳೇನೇ ಇಲ್ಲಿಗೆ ಬಂದಿದ್ದು ಅಂತ ಹೇಳಿದ್ದಕ್ಕೆ, ನೀನು ಅವಳೊಂದು ಹುಡುಗಿ ಕಣಮ್ಮ, ಹೇಗಮ್ಮ ಧೈರ್ಯವಾಗಿ ಬಂದುಬಿಡ್ತಾಳೆ, ಇವ್ರು ಮಾಡಿರೋ ಕೆಲಸಕ್ಕೆ ನೀನಾಗಿದ್ದರೆ ಬಂದುಬಿಡ್ತಿದ್ಯಾ ಅಂತ ಹೇಳಿದ್ದಕ್ಕೆ, ನಿಜ ಹೇಳೋದಕ್ಕೆ ಅದೆಲ್ಲ ಯಾಕೆ ಬೇಕು ಸರ್, ಧೈರ್ಯವಾಗಿ ನಿಮಗೆ ಹೇಳ್ಬೋದಲ್ಲ ಸರ್, ದಯವಿಟ್ಟು ಅವಳನ್ನು ಕರೆದು ವಿಚಾರಿಸಿ ಅಂತ ಹೇಳಿದಾಗ, ನೀನೇನೇ ಮಾತಾಡೋ ಹಂಗಿದ್ರು ಪೊಲೀಸ್ ಸ್ಟೇಷನಲ್ಲಿ ಬಂದು ಮಾತಾಡಮ್ಮ ಅಂತ ಹೇಳಿಬಿಟ್ಟು, ನಡೀರಿ ಎಲ್ಲರೂ ಜೀಪ್ ಹತ್ತಿರಿ ಅಂತ ಹೇಳಿದ್ದಕ್ಕೆ, ಸರ್ ಅವ್ನು ಬೇಡ ಸರ್ ಅಂತ ಹೇಳಿದ್ರು ಮಹಿನೂ ಕರ್ಕೊಂಡು ಜೀಪ್ ಹತ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ ಕಡೆ ಹೊರಟ ಮೇಲೆ ನಟರಾಜ್ ಅವರು ಬಂದು ಬೀಡಿನ ಸೇತ ಕೂತಿರ್ತಾರೆ. ಅದಕ್ಕೆ ಅಲ್ಲಿ ನಿಮ್ಮ 4 ಜನ ಮಕ್ಕಳನ್ನು ಪೊಲೀಸವರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನೀವು ನೋಡಿದ್ರೆ ಏನೂ ಆಗೇ ಇಲ್ಲ ಅನ್ನೋ ಥರ ಇಲ್ಲಿ ಕೂತಿದ್ದೀರಲ್ಲ, ಏನಾದರೂ ಮಾತಾಡಿ ಅಂದ್ರೂ ನಟರಾಜ್ ಅವರು ಏನೂ ಮಾತಾಡುತ್ತಿಲ್ಲ, ಸೈಕಲ್ನ ತೊಗೊಂಡು ಮುಂದೆ ಹೋಗ್ತಾರೆ. ಅಲ್ಲ ಏನಾದರೂ ಮಾತಾಡಿ, ನಾನು ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ ಅಂತ ಅಂದ್ರೂ ನಟರಾಜ್ ಏನೂ ಮಾತಾಡೋದಿಲ್ಲ, ಹೊರಟೋಗ್ತಾರೆ. ಆಗ ಚಂದನ ಯೋಚನೆ ಮಾಡಿ ಹೋಗಿ ಡೋರ್ನ ಲಾಕ್ ಮಾಡಿಕೊಂಡು ಹೊರಡ್ತಾಳೆ. ಇಲ್ಲಿ ನಟರಾಜ್ ಅವರು ಭಾರತಿ ಅವ್ರ ಮನೆ ಮುಂದೆ ಬಂದು, ಹೊರಗಡೆ ಬಾರೋ, ಏನೋ ಇದು, ಚಿದಂಬರ ಹೊರಗಡೆ ಬಾರೋ ಅಂತ ಅಂದ್ಬಿಟ್ಟು ಗೇಟ್ನ ಹೊಡಿತಾ ಇರ್ತಾರೆ. ಆಗ ಎಲ್ಲರೂ ಹೊರಗಡೆ ಬಂದು, ಏನಿಲ್ಲಿ ಎಲ್ಲಿಂದ ದಬ್ಬಾಳಿಕೆ ಮಾಡೋಕ್ಕೆ ಬಂದಿದ್ಯಾ ಅಂತ ಹೇಳಿದ್ದಕ್ಕೆ, ಅಲ್ಲ ಕಣ್ರು, ನನ್ನ ಮಕ್ಕಳ ಮೇಲೇ ನನ್ನ ಮುತ್ತು ಮೇಲೇ ಕಂಪ್ಲೇಂಟ್ ಕೊಡ್ತೀರಾ, ನನ್ನ ಮುತ್ತು ಮೇಲೆ ನೀವು ಕೈ ಮಾಡ್ತೀರಾ, ನೀವು ನಿಮ್ಮನ್ನು ಇವತ್ತು ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ, ನಮ್ಮನ್ನೇ ಹುಟ್ಟಲಿಲ್ಲ ಅಂತ ಅನ್ನಿಸ್ತೀಯಾ, ಏನು ಅಂದ್ಕೊಂಡಿದ್ದೀಯಾ ನಮ್ಮನ್ನು ಅಂತ ಅಂದ್ಬಿಟ್ಟು, ನಿಮ್ಮ ಮೇಲೇನು ಕಂಪ್ಲೇಂಟ್ ಕೊಡಬೇಕಿತ್ತು, ಆವಾಗ ಸರಿ ಹೋಗ್ತಿತ್ತು, ಮುದ್ದೆ ಮುರಿತಿದ್ದೆ ನೀನು, ಇದೆಲ್ಲ ನಿಮಗೆ ಹೊಸದೇನಲ್ವಲ್ಲ ಅಂತ ಅಂದ್ಬಿಟ್ಟು ಗಲಾಟಿನ ಮಾಡ್ತಿರ್ತಾರೆ. ಅಷ್ಟರೊಳಗಡೆ ಚಂದನ ಅಲ್ಲಿಗೆ ಬಂದು, ಏನು ಮಾಡ್ತಾ ಇದ್ದೀರಾ ನೀವು, ಬಿಡಿ ನೀವು ಅಂತ ಬಿಡ್ಸೋಕೆ ಹೋಗ್ತಾಳೆ. ಆಗ ನಟರಾಜ್ ಅವರು, ನೀನು ಯಾಕಮ್ಮ ಬಂದೆ ಈ ಸ್ಮಶಾನಕ್ಕೆ ಅಂತ ಹೇಳಿದ್ದಕ್ಕೆ ಕಾತ್ಯಾಯಣಿಯವರು, ಹೌದೌದು ನಮ್ಮದು ಸ್ಮಶಾನ, ನಿಂದು ಬೃಂದಾವನ ನೋಡು, ಗಾರ್ಡನ್ ಅಲ್ವಾ ನಿಂದು ಅಂತ ಹೇಳಿದಾಗ, ಹೌದು ಅಂತ ಹೇಳಿದ್ದಕ್ಕೆ, ಇಲ್ಲ ಕಣಮ್ಮ ಇವತ್ತು ಇವ್ರನ್ನ ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ನಟರಾಜ್ ಅವ್ರ ಮುಂದೆ ಹೋಗ್ತಾರೆ. ಬಿಡಿ ಏನು ಮಾಡ್ತಾ ಇದ್ದೀರಾ ಅಂತ ಚಂದನ ಗಲಾಟಿನ ತಡಿತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆಯೇ ಒಂದು ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.